ಒಳಗೆ ಬಲಗಾಲಿಟ್ಟು ಅಂಗಡಿ ನಾನು ತೋರ್ಸು. ಬಲೆಗಾಲು. ಯಾವ ಏರಿಯಾ ಬರುತ್ತೆ ಮಚ್ಚ ಇದು? ಮಲ್ಲೇಶ್ವರ ಡೆತ್ ಮೇನು ಪರ್ಫಾರ್ಮೆನ್ಸ್ ಗಾಡಿಗಳನ್ನೆಲ್ಲ ಮೆಟಲ್ ಅಲ್ಲಿ ಬಿಟ್ಟರೆ ಸ್ಟಾರ್ಟರ್ನೇ ಹೊಂಡೋಗ್ಬೇಕು. ಸೊ ಇದೊಂಥರ ನಂದು ಫೇವ್ರೇಟ್ ಗಾಡಿನೇ ಇದು. ಆದ್ರೆ ಈಸ್ಕನಕ್ಕೆ ಅಷ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಈಗ ಮುಚ್ಕೊಂಡಿದೀನಿ. ಏನೋ ನಿಮ್ದೇ ಸಾಮಾನು ದೊಡ್ಡದು ಬಿಡ್ರಪ್ಪ. ಸೊ ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ವಿಶೇಷ ಅಂದರೆ ನನ್ನ ಗಾಡಿಗೆ ಸ್ಟಿಕ್ಕರಿಂಗ್ ಮಾಡ್ಸೋಣ ಅಂತ ಬಂದೆ. ಯಾಕಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಲ್ಲ. ಸೊ ಒಂದು ಚಾನಲ್ ಹೆಸರೇನಿದೆಯೋ ಅದನ್ನು ನನ್ನ ಗಾಡಿ, ನಂದೊಂದು ಲೆಜೆಂಡ್ರಿ ಗಾಡಿ ಐತೆ. ಇನ್ನು ನಾನು ಯಾವ ವೀಡಿಯೋದಲ್ಲೂ ನಾನು ತೋರಿಸಿರಲಿಲ್ಲ. ಯಾಕಂದರೆ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಗಾಡಿಯಲ್ಲಿ ಅಂದ್ಬಿಟ್ಟು ಹಂಗೆ ನಿಲ್ಲಿಸ್ಬಿಟ್ಟಿದ್ದೆ. ಸೊ ಈಗ ಅದನ್ನು ರೆಡಿ ಮಾಡಿಸಿದ್ದೀನಿ. ಅದಕ್ಕೆ ಅದ್ರ ಮೇಲೆ ಸ್ಟಿಕ್ಕರ್ ಒಂದು ಹಾಕ್ಸೋಣ ಅಂತ ಈಗ ಸ್ಟಿಕ್ಕರ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ ಗಾಡಿ ನಿಲ್ಲಿಸ್ಬಂದಿದ್ದೀನಿ. ಟೀ ಕುಡ್ಕೊಂಬರೋಣ ಅಂತ ಹೋಗಿದ್ವಿ. ಈಗ ಇನ್ನು ಹೋಗಿ ಫಾಂಟು ಅದು ಇದೆಲ್ಲ ನೋಡಿಕೊಂಡು ಒಂದು ಡಿಸೈನ್ ನೋಡಿಕೊಂಡು ಅದಕ್ಕೊಂದು ಸ್ಟಿಕ್ಕರ್ ಹಾಕ್ಸ್ಕೊಂಡು ಹೋಗ್ಬೇಕು. ಹಾಗಾಗಿ ಹೆಂಗ್ ಅನ್ಸ್ತೀವಿ, ಎಷ್ಟು ಪ್ರೈಸು ಏನು ಎಲ್ಲ ತೋರಿಸ್ತೀನಿ. ಹಂಗೆ ನಿಮ್ಗೂ ರೆಕಮೆಂಡ್ ಮಾಡ್ತೀನಿ. ಇಲ್ಲಿ ಏನಿದ್ರೇನು ಚೆನ್ನಾಗಿ ಮಾಡ್ಕೊಡ್ತಾನೆ, ಮಸ್ತಾಗಿ ಮಾಡ್ಕೊಡ್ತಾನೆ. ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಅದನ್ನೆಲ್ಲ ಮಾಡ್ಕೊಡ್ತಾರೆ. ಸೊ 80 ರೂಪಾಯಿ ಅದು. ಇವನು ಹಾಕ್ಸವನೆ. ಈಗ ಗಾಡಿ ಟೈಮ್ ಇಲ್ಲ ಬನ್ನಿನಲ್ಲೇ ಬಂದವನೆ. ಸೊ ನಾನೇ ಎಲ್ಕೊಂಬಂದೆ. ಹಾಗಾಗಿ ಈಗ ಹೋಗ್ಬಿಟ್ಟು ಅದನ್ನ ರೆಡಿ ಮಾಡಿಸ್ಕೊಂಡು ಫಾಂಟ್ ಎಲ್ಲ ಅದು ಇದೆಲ್ಲ ರೆಡಿ ಮಾಡಿಸ್ಕೊಂಡು ಲಾಸ್ಟ್ ಪ್ರೈಸ್ ಏನಿದೆಯೋ ಅದನ್ನು ತೋರಿಸ್ತೀನಿ ಬನ್ನಿ. ಆ ಒಂದು ಸ್ಟಿಕ್ಕರ್ ಶಾಪ್ ಕೋಟಿ ಆರ್ಟ್ಸ್ ಅಂತ. ಸೊ ಇಲ್ಲೇ ನಾವು ನಾರ್ಮಲಾಗಿ ಸ್ಟಿಕ್ಕರ್ ಅಂಟಿಸೋದಲ್ಲ, ಮಾಡಿಸ್ತಾ ಇರ್ತೀವಿ. ಸೊ ನಿಮಗೂ ಏನಾದರೂ ಬೇಕಂದರೆ ಸೊ ಇಲ್ಲಿ ಕೋಟಿ ಆರ್ಟ್ಸ್, ಕಗ್ದಾಸ್ಪುರ. ಯಾವ ಏರಿಯಾ ಬರುತ್ತೆ ಮಚ್ಚ ಇದು? ಮಲ್ಲೇಶ್ವರ ಡೆತ್ ಮೇನು ಮಲ್ಲೇಶ್ವಲ್ಲಿ 10th ಮೈನಲ್ಲಿ ಬರ್ತದೆ. ಸೊ ಮಲ್ಲೇಶ್ಪಾಲ್ಯ 10th ಮೈನಿಗೆ ಬನ್ನಿ. ಸೊ ಒಂದು ಮೈನ್ ರೋಡಿಂದ 10th ಮೈನ್ ಒಳಗೆ ಬಂದರೆ ನಿಮಗೆ ಒಂದು ಶಾಪ್ ಕಾಣಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಯಾವ ಥರ ಆರ್ಟ್ ಬೇಕೋ, ಯಾವ ಥರ ಸ್ಟಿಕ್ಕರಿಂಗ್ ಬೇಕೋ ಇಲ್ಲಿ ನೀವು ಮಾಡಿಸ್ಬೋದು. ಇಲ್ಲಿ ಕಾಣ್ತೈತಲ್ಲ ಆ್ಯಕ್ಟಿವಾ. ಸೊ ಇದೇ ನನ್ನ ಗಾಡಿ, ಲೆಜೆಂಡ್ರಿ ಗಾಡಿ, ಸ್ಟೀಲ್ ಬಾಡಿ ಗುರು. ಸೊ ಸ್ಟೀಲ್ ಬಾಡಿ ನಮ್ಮದು ಗಾಡಿ. ಇವದೆಲ್ಲ ಐತಲ್ಲ 2.5 ಲಕ್ಷ ಏನಕ್ಕೂ ಲಾಯಕ್ಕಿಲ್ಲ, ಪ್ಲಾಸ್ಟಿಕ್ ಫೈಬರ್. ಸೊ ನಮ್ದೆಲ್ಲ ಸ್ಟೀಲ್ ಬಾಡಿ. ಪರ್ಫಾರ್ಮೆನ್ಸ್ ಗಾಡಿಗಳನ್ನೆಲ್ಲ ಮೆಟಲ್ ಅಲ್ಲಿ ಬಿಟ್ಟರೆ ಸ್ಟಾರ್ಟರ್ನೇ ಹೊಂಡೋಗ್ಬೇಕು. ಹಾಗಾದರೆ ಇದು ಪರ್ಫಾರ್ಮೆನ್ಸ್ ಗಾಡಿಯೋ, ಹೆವಿ ಮೇಂಟೆನೆನ್ಸ್. ಏನು ಗೊತ್ತಾ, ಹೆವಿ ಲಗೇಜ್ ಎಷ್ಟಾದರೂ ಹಾಕು, ಹೆಂಗಾದರೂ ಹಾಕು, ಎತ್ತ ಗಾಡಿ. ನಿಮ್ಮ ಹತ್ರನೂ ಈ ಒಂದು ಗಾಡಿ ಇರುತ್ತೆ. ಸೊ ಯಾರ ಹತ್ರ ಇದೆಯೋ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಏನೋ ನಿಮ್ಮದೇ ಸಾಮಾನು ದೊಡ್ಡದು ಬಿಡ್ರಪ್ಪ. ಸೊ ಈಗ ಇಲ್ಲಿ ಸ್ಟಿಕ್ಕರಿಂಗ್ ಮಾಡ್ಸೋಣ. ಸೊ ಇದೊಂಥರ ನಂದು ಫೇವ್ರೇಟ್ ಗಾಡಿನೇ ಇದು. ಆದರೆ ಈಸ್ಕನಕ್ಕೆ ಅಷ್ಟು ದುಡ್ಡಿಲ್ಲ ಅಂದ್ಬಿಟ್ಟು ಈಗ ಮುಚ್ಕೊಂಡಿದ್ದೀನಿ. ಅದಕ್ಕೆ ಈ ಒಂದು ಲೆಜೆಂಡ್ರಿ ಗಾಡಿಯಲ್ಲಿ ನಮ್ಮ ಗಾಡಿನ ಹಂಗೆ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ನೋಡೋಣ ಎಲ್ಲೋ ಒಳಗೆ ಬಲಗಾಲಿಟ್ಟು ಅಂಗಡಿ ನಾನು ತೋರಿಸು. ಬಲೆಗಾಲು. ಸಾಕು. ಏನೋ ಖಾಲಿಯಾಗೈತೆ. ಸೊ ನಮ್ಮದೇ ಈಗ ಪ್ರಿಂಟ್ ಆಗ್ತಾಯಿದೆ. ಸೊ ಪ್ರಿಂಟ್ ಆದಮೇಲೆ ಹೋಗಿ ನಮ್ಮ ಲೆಜೆಂಡ್ರಿ ಗಾಡಿಗೆ ಸ್ಟಿಕ್ಕರಿಂಗ್ ನೋಡೋಣ. ಔಟ್ಪುಟ್ ಎಲ್ಲ ಡಬಲ್ ಸತಿ ಹೇಳ್ತಾನೆ ಮಗ. ಏನೋ ನನ್ನ ಬಿಟ್ಟು ಏನೋ ಮಾಡ್ಕೊಂಬಂದವನೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನೋ ಮಾಡ್ಕೊಂಬಂದವನೇ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಸರಿ ಆಯಿತು. ಲಾಸ್ಟ್ ಔಟ್ಪುಟ್ ಹೆಂಗಿರುತ್ತೆ ಸ್ಟಿಕ್ಕರಿಂಗ್ ಹಾಕ್ಸಿದ್ಮೇಲೆ ತೋರಿಸ್ತೀನಿ ನೋಡಿ. ಬಜೆಟ್ ಫ್ರೆಂಡ್ಲಿ, ಆರಾಮಾಗಿ ಮಾಡಿಸ್ಬೋದು, ಏನು ತೊಂದರೆ ಏನಿಲ್ಲ. ಸರ್ವಿಸ್ ಎಲ್ಲ ಸಖತ್ತಾಗಿ ಇರುತ್ತೆ. Kelidre Kangalakira wants to see you stuck. Real vibes, raw life, yeah, we don't need luck. Kelidre Kangalakira, feel the spark, feel the fire. Welcome to my world, this vibe only go higher. ಇಡೋ ಅಲ್ಲಿಡೋ. ಇವನು ನನಗಿಂತ ಆ ಥರ ಜಾಸ್ತಿ ಆಗೈತಿ ಇವನಿಗೆ. ನಾನು ಸ್ಟಿಕ್ಕರಿಂಗ್ ಮಾಡಿಸ್ತಿರೋದು. ಇವನು ನೋಡಿದ್ರೆ ಇವನ್ ಗಡಿಗೆ ಹಾಕ್ದಂಗೆ ಏನೋ ಅದನ್ನು ಫೋಕಸ್ ಮೋಡಲ್ಲಿ ತೆಗಿತಾನೆ. ಫೋಕಸ್ ಮೋಡು ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಈಗ ಪೇಸ್ಟ್ ಮಾಡೋದೊಂದೇ ಬಾಕಿ.
ಹಾಂ ಅಲ್ಲಿ ಕೇಳಿದ್ರೆ ಕಂಗಾಲಾಗ್ತೀರಾ. ಚಾನಲ್ ಅದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೇಕು ಬ್ರೋ. ಸೊ ನೋಡಿ ಹೆಂಗಿದೆ, ಕೇಳಿದರೆ ಕಂಗಾಲಾಗ್ತೀರಾ. ಎಷ್ಟೊತ್ತಾಯ್ತು ಕೇಳಿ ನಾವು? ಸ್ವಲ್ಪ ದಿನ ಟೈಮ್ ಇಟ್ಕೊಂಬನ್ನಿ, 1-2 ಅವರ್ 3 ಅವರು ಆರಾಮಾಗಿ ಇಟ್ಕೊಂಬನ್ನಿ. ಸೊ ಮಸ್ತ್ ಮಜಾ ಅನ್ಕೊಂಡು ಹಾಕ್ಸಿದ್ದೀನಿ ಲಾಸ್ಟಿಗೆ. ಹೊಸ ಕಂಟೆಂಟ್ಗಳು ನಮ್ಮ ಚಾನಲ್ ಬರ್ತಾನೆ ಇರ್ತವೆ, ನೀವು ನೋಡ್ತಾನೆ ಇರ್ತೀರಾ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಹಂಗೆ ರೆಕಮೆಂಡ್ ಮಾಡಿ. ಹಾಗೆ ಈ ಪ್ಲೇಸು ಏನಿದೆಯೋ ಲೊಕೇಶನ್ ಅದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಏನಾದರೂ ಸ್ಟಿಕ್ಕರಿಂಗ್ ಮಾಡಿಸ್ಬೇಕಂದ್ರೆ ಸೊ ಈ ಏರಿಯಾದಲ್ಲಿ ನಿಮಗೆ ಸಿಗುತ್ತೆ. ಬನ್ನಿ, ನಮ್ಮ ಹೆಸರಲ್ಲಿ ಸ್ವಲ್ಪ ಡಿಸ್ಕೌಂಟ್ ಬರ್ತದೆ. ಹಾಗಾಗಿ ಈ ಒಂದು ದಿನದ ಕೆಲಸ ಮುಗಿದಿದೆ. ಮುಂದಿನ ಕಂಟೆಂಟಲ್ಲಿ ಸಿಗೋಣ. ಬಾಯ್.